Dear students, today we are conducting the parallel flow and counter flow heat exchanger. You can see the apparatus. You can see the multi-point indicators. You can observe the temperatures by using multi-point indicator, and you can see the thermostat. You can adjust the temperature of the water by using thermostat. See. Now this is the pump switch, and temperature details are given here: T1, T2, T3, T4, T5. Total 5 thermocouples connected at different positions. One is water inlet and cold water outlet and cold water inlet, then hot water outlet and hot water inlet. You can see. So here you can see this is the water tank. So first we have to fill the water. So ಇದರಲ್ಲಿ ವಾಟರ್ ಫಿಲ್ ಮಾಡಬೇಕಾಗುತ್ತೆ. 3/4 ಆಫ್ ದಿ ಟ್ಯಾಂಕ್ ಅಷ್ಟು ವಾಟರ್ ಫಿಲ್ ಮಾಡಬೇಕಾಗುತ್ತೆ. ವಿ ಹ್ಯಾವ್ ಟು ಫಿಲ್ ದ ವಾಟರ್ ಫಸ್ಟ್ ಬಿಫೋರ್ ಡೂಯಿಂಗ್ ದ ಎಕ್ಸ್ಪೆರಿಮೆಂಟ್. ಇದರ ಒಳಗಡೆ ಇಮ್ಮರ್ಷನ್ ಹೀಟರ್ ಇದೆ, ಹೀಟರ್ ಕಾಯಿಲ್ ಇದೆ. ಇಮ್ಮರ್ಷನ್ ಹೀಟರ್ ಕಾಯಿಲ್ ಈಸ್ ಫಿಕ್ಸ್ಡ್ ಆ್ಯಂಡ್ ಪಂಪ್ ಯು ಕ್ಯಾನ್ ಸಿ ಪಂಪ್ ಈಸ್ ಕನೆಕ್ಟೆಡ್ ಟು ದಿ ಟ್ಯಾಂಕ್. ಪಂಪ್ ಫಿಕ್ಸ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನಿಮಗೆ ಹಾಟ್ ವಾಟರ್ ಫ್ಲೋ ರೇಟ್ ಸೆಟ್ ಮಾಡ್ಬೋದು. ಯು ಕ್ಯಾನ್ ಅಡ್ಜಸ್ಟ್ ಹಿಯರ್. ಈ ಬ್ಲ್ಯಾಕ್ ಪೈಪ್ ಇದು ಹಾಟ್ ವಾಟರಿಗೆ ನೀವು ನೋಡ್ಬೋದು. ಇದರಲ್ಲಿ ಹಾಟ್ ವಾಟರ್ ಫ್ಲೋ ಆಗುತ್ತೆ ಒಂದೇ ಡೈರೆಕ್ಷನಲ್ಲಿ. ಇದು ಇನ್ಲೆಟ್, ಆಮೇಲೆ ಈ ಕಡೆ ಔಟ್ಲೆಟ್ ಆಗುತ್ತೆ ಹಾಟ್ ವಾಟರ್. ಕೋಲ್ಡ್ ವಾಟ್ರಿಗೆ 4 ವಾಲ್ವ್ಸ್ ಕೊಟ್ಟಿದ್ದಾರೆ ಇಲ್ಲಿ. 4 ವಾಲ್ವ್ಸ್ ಆರ್ ಗಿವನ್. 2 ವಾಲ್ವ್ಸ್ ಫಾರ್ ಪ್ಯಾರಲಲ್ ಫ್ಲೋ ಆ್ಯಂಡ್ ಇನ್ನೆರಡು ವಾಲ್ವ್ಸ್ ಕಾಂಟೂರ್ ಫ್ಲೋಗೆ ಕೊಟ್ಟಿದ್ದಾರೆ ನೋಡಿ. ಪ್ಯಾರಲಲ್ ಫ್ಲೋ ಮಾಡುವಾಗ 2 ವಾಲ್ವ್ಸ್ ಓಪನ್ ಇಡಬೇಕು, ಮತ್ತೆರಡು ವಾಲ್ವ್ ಕ್ಲೋಸ್ ಇಡಬೇಕಾಗುತ್ತೆ ನೋಡಿ. ಇದು ಪ್ಯಾರಲಲ್ ಫ್ಲೋಗೆ ಇದು ಓಪನ್ ಇರಬೇಕು. ನೆಕ್ಸ್ಟ್ ಅಪೋಸಿಟ್ ಡೈರೆಕ್ಷನ್ ಇದು ಓಪನ್ ಇರಬೇಕು. ಮಿಕ್ಕಿದ್ದೆರಡು ವಾಲ್ವ್ ಕೂಡ ಕ್ಲೋಸ್ ಇರಬೇಕಾಗತ್ತೆ ನೋಡಿ. ರೋಟೋಮೀಟರ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಫಸ್ಟ್ ವಿ ಹ್ಯಾವ್ ಟು ಅಡ್ಜಸ್ಟ್ ದ ಫ್ಲೋ ರೇಟ್ ಆಫ್ ದಿ ವಾಟರ್ ಹಿಯರ್. ಬಿಫೋರ್ ದ್ಯಾಟ್ ದ ವಾಲ್ವ್ ಶುಡ್ ಬಿ ಓಪನ್. ದಿಸ್ ವಾಲ್ವ್ ಇದು ವಾಟರ್ ಇನ್ಲೆಟ್ ವಾಲ್ವ್, ಇದು ಓಪನ್ ಇರಬೇಕಾಗುತ್ತೆ. ಫುಲ್ ಓಪನ್ ಮಾಡಿ. ನೆಕ್ಸ್ಟ್ ವಿ ಹ್ಯಾವ್ ಟು ಅಡ್ಜಸ್ಟ್ ದಿ ಫ್ಲೋ ರೇಟ್ ಆಫ್ ದಿ ವಾಟರ್. 1 ಅಥವಾ 0.5 LPM ಕೊಡ್ಬೋದು ಇದರಲ್ಲಿ. ಆಮೇಲೆ ಸ್ವಿಚ್ ಆನ್ ದಿ ಪವರ್ ಸಪ್ಲೈ. ನೆಕ್ಸ್ಟ್ ಸ್ವಿಚ್ ಆನ್ ದಿ ಹೀಟರ್. ಇದು 60 LED. It should be in 60 degrees Celsius. See. So now water will be boiling. ವಾಟರ್ ಹೀಟ್ ಆಗುತ್ತೆ. ವಾಟರ್ ವಿಲ್ ಬಿ ಹೀಟಿಂಗ್ ನೋಡಿ. ಇದರಲ್ಲಿ ಟ್ಯಾಂಕಲ್ಲಿ ಇಮ್ಮರ್ಷನ್ ಹೀಟರ್ ಇದೆ ಒಳಗಡೆ. ಬಿಫೋರ್ ದ್ಯಾಟ್ ದಿಸ್ ವಾಲ್ವ್ ಶುಡ್ ಬಿ ಓಪನ್. ಪ್ಯಾರಲಲ್ ಫ್ಲೋ ಮಾಡುವಾಗ 2 ವಾಲ್ವ್ ಓಪನ್ ಇಡಬೇಕು, ಮಿಕ್ಕಿದ್ದೆರಡು ಕ್ಲೋಸ್ ಇರುತ್ತೆ. ವಾಟರ್ ಹೇಗೆ ಫ್ಲೋ ಆಗುತ್ತೆ ಅಂದರೆ ಪ್ಯಾರಲಲ್ ಫ್ಲೋವಲ್ಲಿ ಇನ್ಲೆಟ್ ಸೇಮು ಫಾರ್ ಬೋತ್ ಎಕ್ಸ್ಪೆರಿಮೆಂಟ್. ಇಲ್ಲಿಂದ ಇನ್ಲೆಟ್ ಕೋಲ್ಡ್ ವಾಟರ್ ಇಲ್ಲಿ ಬರುತ್ತೆ, ಹೀಗೆ ಬಂದು ಇದರ ಒಳಗಡೆ ಸೇಮ್ ಡೈರೆಕ್ಷನ್ ಹಾಟ್ ವಾಟರ್ ಮತ್ತು ಕೋಲ್ಡ್ ವಾಟರ್ ಸೇಮ್ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಇದು ಔಟ್ಲೆಟ್ ಆಫ್ ದಿ ಪ್ಯಾರಲಲ್ ಫ್ಲೋ ಕೋಲ್ಡ್ ವಾಟರ್. ಸೊ ಹಿಯರ್ ಥರ್ಮೋಕಪಲ್ಸ್ ಆರ್ ಕನೆಕ್ಟೆಡ್ ಟೆಂಪ್ರೇಚರ್ ಮೆಜರ್ಮೆಂಟ್. ನೆಕ್ಸ್ಟ್ ಇದು ಹಾಟ್ ವಾಟರಿಗೆ ಔಟ್ಲೆಟ್ ಟೆಂಪರೇಚರ್ ಮೆಜರ್ ಮಾಡಲಿಕ್ಕೆ ಇಲ್ಲಿ ಥರ್ಮೋಕಪಲ್ಸ್ ಕನೆಕ್ಟ್ ಮಾಡಿದ್ದಾರೆ ನೋಡಿ. ಹಾಟ್ ವಾಟರ್
ನೆಕ್ಸ್ಟ್ ಇಲ್ಲಿ ಇನ್ನೊಂದಿದೆ ಥರ್ಮೋಕಪಲ್ಸ್. ಇದು ಹಾಟ್ ವಾಟರ್ ಇನ್ಲೆಟ್ ಟೆಂಪ್ರೇಚರ್ ಮೆಜರ್ ಮಾಡಲಿಕ್ಕೋಸ್ಕರ. ಸೊ ಇಯರ್ 1 ಥರ್ಮೋಕಪಲ್ಸ್ ಆರ್ ಕನೆಕ್ಟೆಡ್. ಟೋಟಲ್ 5 ಥರ್ಮೋಕಪಲ್ಸ್ ಇದೆ. ಇವಾಗ 2 ಪ್ಯಾರಲಲ್ ಫ್ಲೋ ಮಾಡ್ತಾ ಇದ್ದೇವೆ, ಹಂಗಾಗಿ 2 ವಾಲ್ವ್ಸ್ ಓಪನ್ ಇಟ್ಟಿದ್ದೇವೆ. ವಾಟರ್ ಹೇಗೆ ಫ್ಲೋ ಆಗುತ್ತೆ ಅಂತ ನಾನು ತೋರಿಸಿದೆ ನಿಮಗೆ. ಇದು ಇನ್ಲೆಟ್, ಇಲ್ಲಿಂದ ಇಲ್ಲಿಗೆ ಬರುತ್ತೆ ವಾಟ್ರ್, ಮತ್ತು ಇಲ್ಲಿಂದ ಒಳಗಡೆ ಸೇಮ್ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಇಲ್ಲಿ ಔಟ್ಲೆಟ್, ಕೋಲ್ಡ್ ವಾಟರ್ ಔಟ್ಲೆಟ್ ಆಫ್ ದಿ ಪ್ಯಾರಲಲ್ ಫ್ಲೋ. ಕೌಂಟರ್ ಫ್ಲೋಗೆ ಚೇಂಜ್ ಆಗುತ್ತೆ, ಇಟ್ ವಿಲ್ ಬಿ ಚೇಂಜ್. ಸೊ ಬಿಫೋರ್ ಡೂಯಿಂಗ್ ದಿ ಕೌಂಟರ್ ಫ್ಲೋ, ಫಸ್ಟ್ ಇದೆಲ್ಲ ಆದಮೇಲೆ, ಪ್ಯಾರಲಲ್ ಫ್ಲೋ ಆದಮೇಲೆ ಫಸ್ಟ್ ವಾಲ್ವ್ ಓಪನ್ ಮಾಡಬೇಕಾಗುತ್ತೆ. 2 ವಾಲ್ವ್, ಕೌಂಟರ್ ಫ್ಲೋವಿನ 2 ವಾಲ್ವ್ ಇದೆ ಅಲ್ಲ, ಅದನ್ನು ಓಪನ್ ಮಾಡಿ ಆಮೇಲೆ ಮಿಕ್ಕಿದ್ದೆರಡು ಕ್ಲೋಸ್ ಮಾಡಿ. ದ ಪ್ರೊಸೀಜರ್ ವಿಲ್ ಬಿ ಸೇಮ್, ಟೆಂಪ್ರೇಚರ್ ಮಾತ್ರ ಚೇಂಜ್ ಆಗುತ್ತೆ ನಿಮಗೆ, ಪ್ರೊಸೀಜರ್ ಎಲ್ಲ ಸೇಮ್ ಇರುತ್ತೆ. ಟೆಂಪ್ರೇಚರ್ ರೀಚ್ ಆದಮೇಲೆ ಇಲ್ಲಿ ಪಂಪ್ ಆನ್ ಮಾಡಬೇಕು. ಇಲ್ಲಿ ಸ್ವಿಚ್ ಆನ್ ದ ಪಂಪ್. ಸೊ ಫಸ್ಟ್ ಯು ಹ್ಯಾವ್ ಟು ಟೇಕ್ ದಿ T4 and T5 readings. That is the hot water inlet and hot water outlet temperature. ಆಮೇಲೆ ಪ್ಯಾರಲಲ್ ಫ್ಲೋ ಮಾಡಬೇಕಾದ್ರೆ ನೀವು T3 ತೊಗೋಬೇಕಾಗುತ್ತೆ ರೀಡಿಂಗ್ಸ್. ಆಮೇಲೆ T1 ಸೇಮ್ ಎಲ್ಲದಕ್ಕೂ, T1, T3, T4, T5. ಸೊ ಬಿಕಾಸ್ ನಾವು ವಿ ಆರ್ ಡೂಯಿಂಗ್ ದಿ ಪ್ಯಾರಲಲ್ ಫ್ಲೋ, ಸೊ ಯು ಹ್ಯಾವ್ ಟು ಟೇಕ್ ದ ರೀಡಿಂಗ್ಸ್ T1, T3, T4, T5 ಲೈಕ್ ದ್ಯಾಟ್ ಒನ್. ಟೆಂಪ್ರೇಚರ್ ನೋಡೋದು ಗೊತ್ತಿದೆ ನಿಮಗೆ, ಇಲ್ಲೇ ನೋಡಬೇಕು. T1, T2, T2 ಇಲ್ಲ, T3, ಆಮೇಲೆ T4, T5. ಸೊ ನೆಕ್ಸ್ಟ್ ನೀವು ಕೌಂಟರ್ ಫ್ಲೋ ಮಾಡಬೇಕಾದ್ರೆ ವಾಲ್ವ್ ಓಪನ್ ಮಾಡಬೇಕು. ಫಸ್ಟ್ ಇವೆರಡು ವಾಲ್ವ್ ಇಲ್ಲಿದೆ, ಆಮೇಲೆ ಇಲ್ಲಿದೆ. ಮಿಕ್ಕಿದ್ದ ವಾಲ್ವ್ 2 ಕ್ಲೋಸ್ ಮಾಡಿ. ಸೇಮ್ ಥಿಂಗ್, ರೀಡಿಂಗ್ಸ್ T4 ಮತ್ತು T5, ಆಮೇಲೆ T1. ನೆಕ್ಸ್ಟ್ ಇಲ್ಲಿ ಚೇಂಜ್ ಆಗುತ್ತೆ. ಕೌಂಟರ್ ಫ್ಲೋಗೆ T2 ತೊಗೋಬೇಕು, T3 ಇಲ್ಲ, T2 ತೊಗೋಬೇಕಾಗುತ್ತೆ. After finishing the experiment, switch off the pump, switch off the heater, it should be 0, and switch off the power supply also. If it is any doubt, you can ask with me. Calculations part you can see here. ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾನೆ. ಟ್ಯಾಬ್ಲರ್ ಕಾಲಮ್ ಯು ಕ್ಯಾನ್ ಸಿ. ಇದು ಫ್ಲೋ ರೇಟ್ ಆಫ್ ದಿ ಕೋಲ್ಡ್ ವಾಟರ್ 1 ಅಥವಾ 0.5 LPM ಇಡ್ಬೋದು. ಆಮೇಲೆ ಫ್ಲೋ ರೇಟ್ ಆಫ್ ದಿ ಹಾಟ್ ವಾಟರ್ 4 ಅಥವಾ 5 ಇಡ್ಬೋದು. ಆಮೇಲೆ ರೀಡಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಇದು T2 ಇಲ್ಲ ಪ್ಯಾರಲಲ್ ಫ್ಲೋಗೆ, ಕೌಂಟರ್ ಫ್ಲೋಗೆ T3 ಇಲ್ಲ. ಆಮೇಲೆ ಸ್ಪೆಸಿಫಿಕೇಷನ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಡಯಾಮೀಟರ್ ಕೊಟ್ಟಿದ್ದಾರೆ, ಲೆಂತ್, ಇನ್ನರ್ ಡಯಾಮೀಟರ್, ಔಟರ್ ಡಯಾಮೀಟರ್, ಥರ್ಮಲ್ ಕಂಡಕ್ಟಿವಿಟಿ ಆಫ್ ಕಾಪರ್ ಎಲ್ಲವೂ ಇದೆ ನೋಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಇನ್ನೂ ಹಲವಾರು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಇದರಲ್ಲಿ ಆಗ್ತಾ ಇರ್ತೀವಿ. ಥ್ಯಾಂಕ್ ಯು.